ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸಬ್ಜಾ ಸೀಡ್ಸ್ ವಾಟರ್ ಕುಡಿದು ನೀರ್ ಬರ್ತಿತ್ತು ಅಂತ ಅಡ್ಗೆ ಮನೆಗೆಲ್ಲ ನೀರ್ ಇಟ್ ಮಾಡಿದ್ದೆ. ಅಡ್ಗೆ ಮನೆಗೆ ಬಂದು ಏನಾದ್ರು ಪಾತ್ರೆ ಸೌಂಡ್ ಮಾಡ್ತಾ ಇದ್ರೆ ಈ ತರ ನಮ್ ಬೆಕ್ಕಳ ಹರ್ಚ್ಕೊಳ್ಳೋದನ್ನ ಕೇಳಿ ಎಷ್ಟೋ ದಿನ ಆಗ್ಬಿಟ್ಟಿತ್ತು. ಓನ್ ಮುಗ್ನೆ ಬಲ್ಬಳಿ 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 ಅದಾದ್ಮೇಲಿನ ತಿಂಡಿಗೆ ಅಂತ ಪುಳಿಯೋಗರೆ ತಿನ್ಕೊಂಡೆ. ತಿಂಡಿ ಮಾಡ್ಕೊಂಡು ಮತ್ತೆ ಗಿಡಗಳ ಕೆಲ್ಸಕ್ಕೆ ಅಂತ ನಿಂತ್ಕೊಂಡೆ. ಆಚೆ ಪೋಟಲ್ ಹಾಕಿದ್ ನಾಟಿ ಕರ್ಬೇವನ್ ಗಿಡನ ಈ ಹುಳ ಪುಟ್ಟಿಗೆ ಎಲ್ಲಾನು ತಿನ್ಕೋಬಿಟ್ಟೈತೆ. ಇನ್ನ ನಮ್ಮಪ್ಪ ಆ ಮರದ ಪಟ್ಟಿಗಳನ್ನೆಲ್ಲ ಅಲ್ಲಿ ಇಟ್ಟಿರೋದ್ರಿಂದ ಗಾಳಿ ಬೀಸ್ದಾಗ ಬಿದ್ದು ಗಿಡಗಳೆಲ್ಲ ಅರ್ಧಕ್ ಮುರಿದಿದ್ದು. ಸೊ ಪಟ್ಟಿಗಳನ್ನೆಲ್ಲ ಆ ಕಡೆಗೆ ಶಿಫ್ಟ್ ಮಾಡಿ ಗಿಡಗಳನ್ನೆಲ್ಲ ಒಂದ್ ಮಟ್ಟಕ್ಕೆ ಸರಿ ಮಾಡಿ ಗಿಡಗಳಿಗೆಲ್ಲ ಚೆನ್ನಾಗಿ ನೀರ್ ಹಾಕ್ತೆ. ಅದಾದ್ಮೇಲೆ ನಮ್ಮ ಮಮ್ಮಿ ಬಟ್ಟೆ ಕೊಟ್ರೆ ನನ್ ತಂಗಿ ಜಾಲ್ ಸಾಕೋದ್ಲು, ನಾನು ಒಣಗಾಕ್ತೆ. ಮತ್ತೆ ಹಿಂದ್ಗಡೆ ಇಟ್ಟಿದ್ ಗಿಡಗಳ ಕಡೆಗೆ ನನ್ ಗಮನ ಕೊಟ್ಟೆ. ಇವೇನು ಹಾಳಾಗಿರ್ಲಿಲ್ಲ, ಬಟ್ ಕಳೆ ಜಾಸ್ತಿ ಬೆಳ್ಕೊಂಡಿತ್ತು. ಕಳೆ ಎಲ್ಲಾನು ಕಿತ್ತು ನೀಟ್ ಮಾಡ್ದೆ. ಅದಾದ್ಮೇಲೆ ಊಟಕ್ಕೆ ಅಂತ ಬಿಸಿ ಬಿಸಿ ಅನ್ನೋ ಜೊತೆಗೆ ಉಪ್ಪೆಸರು ಖಾರ ತುಪ್ಪ ಹಾಕೊಂಡ್ ತಿಂದೆ. ಜೊತೆಗೆ ಚಕ್ಲಿನೂ ಇತ್ತು. ಅದಾದ್ಮೇಲೆ ಸ್ವಲ್ಪ ಹೊತ್ತು ಮಲ್ಗೆದ್ದು ಮನೆ ಕಸನೆಲ್ಲಾನು ಗುಡಿಸ್ದೆ. ಇನ್ನ ನಮ್ ಬೋಲು ಬಗ್ಗೆ ಅಪ್ಡೇಟ್ ಹೇಳ್ಬೇಕು ಅಂದ್ರೆ ನಾನ್ ಹೇಳೋದೇನಿಲ್ಲ, ನೀವೇ ನೋಡ್ತಿದ್ದೀರಲ್ಲ. ಅವಳಾಗೋಳೆ ನಡೀತಿದ್ದಾಳೆ. ಬೋಲು ಓನು ಮಗಳೇ ಬೋಲು. ಇನ್ನ ರಾತ್ರಿ ಊಟ ಮಾಡಿ ಮಲ್ಕೊಂಡೆ. ನಾವು ಭೋಪಾಲಿಂದ ನಮ್ಮ ಮನೆಗೆ ಬಂದಿದ್ದು 17ನೇ ತಾರೀಕು. ನಾವು ಬಂದಾಗ ನಮ್ಮ ಮಕ್ಳು ರಿಯಾಕ್ಷನ್ ಹೇಗಿತ್ತು ಅಂತ ನೀವೇ ನೋಡಿ. ಅಲ್ಲಿರೋ ಲಗೇಜ್ ನ ನಮ್ಮಪ್ಪ ಬಸ್ ಸ್ಟ್ಯಾಂಡ್ ಬಂದು ಈಸ್ಕೊಂಡ್ ಬಂದ್ ಮನೆ ಹತ್ರ ಇಟ್ಟಿರೋದು. ಸಮಾಧಾನ ಸಮಾಧಾನ. ಹಿಂಗೆ ನಮ್ ಬ್ರೂನೋ ಮತ್ತೆ ಚಾರ್ಲಿ ನಮ್ಮನ್ನ ನೋಡಿ ಫುಲ್ ಖುಷಿನೋ ಖುಷಿ, ನಮ್ಗೆ ಅವ್ರನ್ನ ನೋಡಿ ಆನಂದನೋ ಆನಂದ. ಬ್ಯಾಗ್ ಆಯ್ತು. ಯಾಕೆ ಲೈನ್ ಆಡ್ತಾ ಇದ್ದೀ? ತಡ್ಕೊಳಕ್ ಆಯ್ತಲ್ಲ, ತಡ್ಕೊಳಕ್ ಆಯ್ತು. ಹಿಂಗೆ ಬಂದ ತಕ್ಷಣ ನನ್ನ ಮಕ್ಳು ಮರಿನೆಲ್ಲ ಚೆನ್ನಾಗಿ ಮುದ್ದು ಮಾಡಿ ಅವ್ರನ್ನ ಗಟ್ಟಿಯಾಗಿ ತಪ್ಕೊಂಡು ಸಿಕ್ಕಾಪಟ್ಟೆ ಮುತ್ಕೊಟ್ಟಾಕ್ಬಿಟ್ಟೆ. ಯಾರ್ಯಾರೆಲ್ಲ ಬ್ರೂನೋ ಚಾಲಿನ ಮಿಸ್ ಮಾಡ್ಕೋತಾ ಇದ್ರಿ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ನಮ್ಮಪ್ಪ ನಮ್ ಬ್ರೂನೋ ಕಲ್ಸಿರೋ ಬುದ್ಧಿ ಬಗ್ಗೆ ಹೇಳಲೇಬೇಕು. ನಾವು ಮನೇಲಿದ್ರೆ ನಾವು ಕೈ ತುತ್ಕೊಟ್ಟೆ ತಿನ್ನಿಸ್ಬೇಕು. ನಾವ್ ಇಲ್ದೇ ಇರೋದ್ರಿಂದ ಬಟ್ಲಿಗೆ ಹಾಕಿದ ತಕ್ಷಣ ತಿನ್ಬೇಕು, ಹಂಗ್ ಬುದ್ಧಿ ಕಲ್ಸವ್ರೆ. ಅವನಾಗವನೇ ತಿಂತಿರೋದನ್ನ ನೋಡಿ ನಮ್ಮ ಮಮ್ಮಿಗೆ ನನ್ಗೆ ನನ್ನ ತಂಗಿಗೆ ಆಶ್ಚರ್ಯ ಆಗೋಯ್ತು. ಆಲ್ ಕ್ರೆಡಿಟ್ ಗೋಸ್ ಟು ನಮ್ಮಪ್ಪ. ಇವತ್ತಿಗೆ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.